ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಗವಿ ಗಂಗಾಧರೇಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಗವಿ ಗಂಗಾಧರೇಶ್ವರ ದೇವಾಲಯವು ಬೆಂಗಳೂರಿನ ಗವಿಪುರಂನಲ್ಲಿರುವ ಶಿವನಿಗೆ ಸಮರ್ಪಿತವಾದ ಒಂದು ಯೂನಿಕವಾದ ಮತ್ತು ಪ್ರಾಚೀನ ಗುಹಾಂತರ ದೇವಾಲಯವಾಗಿದೆ. ಇದನ್ನು ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿಗಳು ವೈದಿಕ ಕಾಲದಲ್ಲಿ ನಿರ್ಮಿಸಿದರು ಎಂದು ನಂಬಲಾಗಿತ್ತು ಮತ್ತು ಕೆಂಪೇಗೌಡರಿಂದ 16ನೇ ಶತಮಾನದಲ್ಲಿ ಜೀರ್ಣೋದ್ಧಾರಗೊಂಡಿದೆ. ಇದು ತನ್ನ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಮಕರ ಸಂಕ್ರಾಂತಿಯಂದು ಸೂರ್ಯಕಿರಣಗಳು ಶಿವಲಿಂಗಕ್ಕೆ ಸ್ಪರ್ಶಿಸುವ ಪವಾಡಕ್ಕೆ ಹೆಸರುವಾಸಿಯಾಗಿದೆ. ಗವಿ ಎಂದರೆ ಗುಹೆ, ಗಂಗಾಧರೇಶ್ವರ ಎಂದರೆ ಗಂಗೆಯನ್ನು ಧರಿಸಿದವನು. ವೈದಿಕ ಕಾಲದಲ್ಲಿ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳು ಸ್ಥಾಪಿಸಿದರು. ಆದ್ದರಿಂದ ಇದನ್ನು ಗೌತಮ ಕ್ಷೇತ್ರ ಎಂದಲೂ ಸಹ ಕರೆಯುತ್ತಾರೆ. ಬೆಂಗಳೂರಿನ ಸಂಸ್ಥಾಪಕರು ಕೆಂಪೇಗೌಡರು 16ನೇ ಶತಮಾನದಲ್ಲಿ ಜೈಲಿನಿಂದ ಬಿಡುಗಡೆಯಾದ ನಂತರ ಈ ದೇವಾಲಯವನ್ನು ನವೀಕರಿಸಿದರು. ಇದು ನೈಸರ್ಗಿಕ ಗುಹೆಯಲ್ಲಿ ನಿರ್ಮಿಸಲ್ಪಟ್ಟಿದ್ದು ಮತ್ತು ರಾಕ್ ಕಟ್ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ, ಅಂದರೆ ಕಲ್ಲುಗಳಿಂದ ಮಾಡಿದ್ದ ದೇವಾಲಯದ ವಾಸ್ತುಶಿಲ್ಪ. ಬಹುತೇಕ ದೇವಾಲಯಗಳಿಗಿಂತ ಭಿನ್ನವಾಗಿ ಇಲ್ಲಿನ ಶಿವಲಿಂಗವು ದಕ್ಷಿಣಾಭಿಮುಖವಾಗಿದೆ. ಮಕರ ಸಂಕ್ರಾಂತಿಯಂದು ಸಂಜೆ ಸೂರ್ಯನ ಕಿರಣಗಳು ಒಂದು ನಿರ್ದಿಷ್ಟ ಕಿಟಕಿಯ ಮೂಲಕ ಪ್ರವೇಶಿಸಿ ನಂದಿಯ ವಿಗ್ರಹದ ಮೂಲಕ ಹಾದುಹೋಗಿ ಶಿವಲಿಂಗದ ಪಾದಗಳನ್ನು ಸ್ಪರ್ಶಿಸುತ್ತದೆ. ಕಣ್ಣಿನ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಎಂದು ನಂಬುವ 2 ತಲೆಗಳು ಮತ್ತು 7 ಕೈಗಳನ್ನು ಹೊಂದಿರುವ ಅಂಗೀಮೂರ್ತಿ ದೇವರು ಇಲ್ಲಿದೆ. ಇದನ್ನು ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳಾದ ಕಾಯಿದೆ 1961ರ ಅಡಿಯಲ್ಲಿ ಸಂರಕ್ಷಿಸಲಾಗಿದೆ. ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಗವಿ ಗಂಗಾಧರೇಶ್ವರ ದೇವಾಲಯವನ್ನು ರಾಮರಾಯನಿಂದ 5 ವರ್ಷಗಳ ಜೈಲು ಶಿಕ್ಷೆಯಿಂದ ಬಿಡುಗಡೆಯಾದ ನಂತರ ಕೆಂಪೇಗೌಡರು ನಿರ್ಮಿಸಿದರು. ಗವಿ ದೇವಾಲಯವು ವಾಸ್ತುಶಿಲ್ಪದ ಮೂಲಕ ಭಕ್ತರನ್ನು ಆಕರ್ಷಿಸುತ್ತದೆ. ಗವಿಪುರಂನಲ್ಲಿರುವ ನೈಸರ್ಗಿಕ ಗುಹೆಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಶಿವದೇವರಿಗೆ ಸಮರ್ಪಿತವಾಗಿತ್ತು. ಗಂಗಾಧರೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆಗಳೆಂದರೆ ಸೂರ್ಯ ಮತ್ತು ಚಂದ್ರನ ದೈತ್ಯವನ್ನು ಬಿಂಬಿಸುವ 2 ಗ್ರಾನೈಟ್ ಕಂಬಗಳು ಮತ್ತು ಮೇಲ್ಭಾಗದಲ್ಲಿ ಕುಳಿತ ಭಂಗಿಯಲ್ಲಿ ನಂದಿಯ ಹಲವಾರು ಕೆತ್ತನೆಗಳನ್ನು ಹೊಂದಿರುವ 2 ಸ್ತಂಭಗಳು. ಈ ದೇವಾಲಯವು 4 ಏಕಶಿಲಾ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಇದು ಡಮರು, ತ್ರಿಶೂಲ ಮತ್ತು ಅಂಗಳದಲ್ಲಿ 2 ದೊಡ್ಡ ವೃತ್ತಾಕಾರದ ವೃದ್ಧಿಯಲ್ಲಿ ಪ್ರತಿನಿಧಿಸುತ್ತದೆ. ಕ್ರಿಸ್ತಶಕ 1792ರ ಮೇ 1ರಂದು ಥಾಮಸ್ ಮತ್ತು ವಿಲಿಯಂ ಡೇನಿಯಲ್ ಸಹೋದರರು ರಚಿಸಿದ 2 ವರ್ಣಚಿತ್ರಗಳು ದೇವಾಲಯವು ಹೊಸ ಗೋಡೆಗಳು ಮತ್ತು ಆವರಣಗಳೊಂದಿಗೆ ಕೆಲವು ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಿದೆ ಎಂದು ತೋರಿಸುತ್ತದೆ. ದೇವಾಲಯದ ಸಂಕೀರ್ಣವು ಮುಖ್ಯ ದೇವತೆ ಗವಿ ಗಂಗಾಧರೇಶ್ವರನ ಜೊತೆಗೆ ವಿವಿಧ ದೇವತೆಗಳಿಗೆ ಹಲವಾರು ದೇವಾಲಯಗಳನ್ನು ಹೊಂದಿದೆ. ಪಾರ್ವತೀದೇವಿ, ವಿನಾಯಕ, ಸುಬ್ರಹ್ಮಣ್ಯ, ಗೌತಮ ಮಹರ್ಷಿಗಳು, ಭಾರದ್ವಾಜ ಮುನಿಗಳು, ಚಂಡಿಕೇಶ್ವರ, ಉಮಾಮಹೇಶ್ವರ, ವಲ್ಲಭ ಗಣಪತಿ, ದುರ್ಗಾದೇವಿ, ಅಗ್ನಿದೇವ, ಸಪ್ತಮಾತೃಕೆಯರು, ದಕ್ಷಿಣಾಮೂರ್ತಿ, ಕಾಳಭೈರವ, ವೀರಭದ್ರ, ಲಕ್ಷ್ಮೀನಾರಾಯಣ, ಸೂರ್ಯ ಮತ್ತು ಚಂದ್ರ, ಅಯ್ಯಪ್ಪ, ಆಂಜನೇಯ, ಮಹಾಗಣಪತಿ, ವಲ್ಲಿ ಮತ್ತು ದೇವಸೇನ ಅವರೊಂದಿಗೆ ಸುಬ್ರಹ್ಮಣ್ಯ ನವಗ್ರಹಗಳು ಇಲ್ಲಿ ಸ್ಥಾಪಿತವಾಗಿದೆ. ದೇವಾಲಯದ ಒಳಗಿರುವ ಅಗ್ನಿಮೂರ್ತಿಯ ವಿಗ್ರಹವು 2 ತಲೆಗಳು, 7 ಕೈಗಳು ಮತ್ತು 3 ಕಾಲುಗಳನ್ನು ಹೊಂದಿದೆ. ದೇವರ ಆರಾಧನೆಯು ಕಣ್ಣಿನ ದೋಷಗಳನ್ನು ಗುಣಪಡಿಸುತ್ತದೆ ಎಂದು ನಂಬುತ್ತೇವೆ. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ದೇವಾಲಯವು ಸಂಜೆ ಒಂದು ವಿಶಿಷ್ಟ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತದೆ. ಅಲ್ಲಿ ಸೂರ್ಯನ ಬೆಳಕು ನಂದಿಯ ಕೊಂಬುಗಳ ನಡುವಿನ ಕಮಾನಿನ ಮೂಲಕ ಹಾದುಹೋಗುತ್ತದೆ ಮತ್ತು ಗುಹೆಯೊಳಗಿನ ಶಿವಲಿಂಗದ ಮೇಲೆ ನೇರವಾಗಿ ಬಿದ್ದು ಮತ್ತು ಒಳಾಂಗಣ ವಿಗ್ರಹವನ್ನು 1 ಗಂಟೆಗಳ ಕಾಲ ಬೆಳಗಿಸುತ್ತದೆ. ಪ್ರತಿ ವರ್ಷ ಜನವರಿ ಮಧ್ಯದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಲಕ್ಷಾಂತರ ಭಕ್ತರು ಈ ಗುಹಾ ದೇವಾಲಯಕ್ಕೆ ಬರುತ್ತಾರೆ. ಸಮಕಾಲೀನ ರಚನೆಗಳು ಥಾಮಸ್ ಡೇನಿಯಲ್ ಮತ್ತು ವಿಲಿಯಂ ಡೇನಿಯಲ್ ಅವರ ಹಿಂದಿನ ರೇಖಾಚಿತ್ರಗಳ ಹೋಲಿಕೆಯು ಈ ಹಿಂದೆ ದೇವಾಲಯವು ಕಡಿಮೆ ರಚನೆಗಳನ್ನು ಹೊಂದಿತ್ತು. ಬೇಸಿಗೆ ಮತ್ತು ಚಳಿಗಾಲದ ಆಯಾನ ಸಂಕ್ರಾಂತಿಯಲ್ಲಿ ಸೂರ್ಯನು ದೇವಾಲಯವನ್ನು ಬೆಳಗಿಸುತ್ತಿದ್ದನು ಎಂದು ತೋರಿಸುತ್ತದೆ. ಇತ್ತೀಚೆಗೆ ಸೂರ್ಯನು ವರ್ಷಕ್ಕೆ 2 ಬಾರಿ ಶಿವಲಿಂಗವನ್ನು ಜನವರಿ 14 ಮತ್ತು
16ರವರೆಗೆ ಮಧ್ಯಾಹ್ನದ ನಂತರ ಮತ್ತು ನವೆಂಬರ್ 26ರಿಂದ ಡಿಸೆಂಬರ್ 2ರವರೆಗೆ ಬೆಳಗಿಸುತ್ತಾನೆ. ಕಾಶಿಗೆ ಹೋಗುವ ಸುರಂಗವಿದೆ ಎಂದು ಜನರು ನಂಬುತ್ತಾರೆ. ಆದಾಗ್ಯೂ ನಿಶಾಂತ ಮತ್ತು ಪ್ರೇಮ ಎಂಬ ಇಬ್ಬರು ವ್ಯಕ್ತಿಗಳು ಸುರಂಗಕ್ಕೆ ಹೋದರು ಮತ್ತು ಹಿಂತಿರುಗಲಿಲ್ಲ ಎಂದು ನಂಬಲಾಗಿದೆ. ಈ ದೇವಾಲಯವು ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ತಾಣಗಳು ಮತ್ತು ಅವಶೇಷಗಳ ಕಾಯ್ದೆಯಡಿ 1961ರ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ. ಬೆಂಗಳೂರಿನ ಉದ್ಯಾನ ನಗರಿ ಎಂದು ಹೇಗೆ ಪ್ರಖ್ಯಾತವಾಗಿದೆಯೋ ಅದೇ ರೀತಿ ಧಾರ್ಮಿಕವಾಗಿ ದೇವಾಲಯಗಳ ನಗರಿ ಎಂದರೂ ಅತಿಶಯೋಕ್ತಿಯೇನಲ್ಲ. ಬೆಂಗಳೂರಿನ ಪ್ರತಿ ಬಡಾವಣೆಯಲ್ಲಿಯೂ ಕನಿಷ್ಠ ಪಕ್ಷ 2 ದೇವಾಲಯಗಳನ್ನು ಕಾಣಬಹುದಾಗಿದೆ. ಬೆಂಗಳೂರು ಮಾಹಿತಿ ತಂತ್ರಜ್ಞಾನದಲ್ಲಿ ಜಗದ್ವಿಖ್ಯಾತವಾಗಿ ಎಷ್ಟೇ ಮುಂದುವರೆದಿದೆಯೋ ಈ ದೇವಾಲಯಗಳಲ್ಲಿನ ಧಾರ್ಮಿಕ ಚಟುವಟಿಕೆಗಳ ಮೂಲಕ ಅಷ್ಟೇ ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಬಸವನಗುಡಿಯ ಪಕ್ಕದ ಕೆಂಪೇಗೌಡ ನಗರದ ಅರ್ಥಾತ್ ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಭಾರತದಲ್ಲಿರುವ ಅತ್ಯಂತ ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲೊಂದಾಗಿದೆ. ವೈಶಿಷ್ಟ್ಯಗಳಿಂದ ಕೂಡಿದ ಮತ್ತು ನಮ್ಮ ಪೂರ್ವಜರ ವಾಸ್ತು ವಿನ್ಯಾಸದ ಕಲ್ಯಾಣ ಪುಣ್ಯಕ್ಕೆ ಸಾಕ್ಷಿಯಾಗಿದೆ. ಸ್ವಯಂಭೂ ಎಂದೇ ಪ್ರಸಿದ್ಧವಾಗಿರುವ ಈ ಕ್ಷೇತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಗೌತಮ ಮಹರ್ಷಿಗಳು ಈ ಗುಹಾಂತರ ದೇವಾಲಯದಲ್ಲಿ ತಪಸ್ಸು ಮಾಡುತ್ತಾ ಇಲ್ಲಿನ ಶಿವಲಿಂಗಕ್ಕೆ ತ್ರಿಕಾಲ ಪೂಜೆ ಸಲ್ಲಿಸುತ್ತಿದ್ದರೆಂಬ ಕಾರಣದಿಂದ ಇದಕ್ಕೆ ಗೌತಮ ಕ್ಷೇತ್ರ ಎಂದಲೂ ಸಹ ಕರೆಯಲಾಗುತ್ತದೆ. ಈ ದೇವಾಲಯ ಗರ್ಭಗುಡಿಯ ಸುತ್ತ ಇರುವ ಗುಹಾ ಮಾರ್ಗದಲ್ಲಿ ಗೌತಮ ಮಹರ್ಷಿಗಳು ಮತ್ತು ಭಾರದ್ವಾಜ ಮುನಿಗಳ ಮೂರ್ತಿಗಳನ್ನು ಕಾಣಬಹುದಾಗಿದೆ. ಇದೇ ಮಾರ್ಗದಲ್ಲಿ ಮುಂದುವರಿಯುತ್ತಾ ಹೋದಲ್ಲಿ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಾಹೇಶ್ವರಿ, ವಾರಾಹಿ, ಚಾಮುಂಡಿ, ವೈಷ್ಣವಿ, ಶ್ರೀದೇವಿ ಮತ್ತು ಭೂದೇವಿಯರ ವಿಗ್ರಹಗಳನ್ನು ಕಾಣಬಹುದು. ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿನ ದೇವರುಗಳು ಪೂರ್ವಾಭಿಮುಖವಾಗಿಯೇ ಅಥವಾ ಉತ್ತರಾಭಿಮುಖವಾಗಿದ್ದರೆ ಇಲ್ಲಿನ ಶಿವಲಿಂಗವು ಮಾತ್ರ ದಕ್ಷಿಣಾಭಿಮುಖದಲ್ಲಿ ಇರುವುದು ಇಲ್ಲಿನ ವಿಶಿಷ್ಟ. ಪಾರ್ವತೀ ದೇವಿಯು ಶಿವನ ಬಲಭಾಗದಲ್ಲಿ ಆಸೀನಳಾಗಿರುವುದು ಸಹ ಮತ್ತೊಂದು ವಿಶೇಷವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ವಿಜಯನಗರ ಶೈಲಿಯ 14 ಕಂಬಗಳಿರುವ ಮಂಟಪವಿದ್ದು 2 ಸೂರ್ಯಪಾನ, ಚಂದ್ರಪಾನ, ಪೀನಪಾನ, ಡಮರುಗ ಹಾಗೂ ತ್ರಿಶೂಲದ ಎತ್ತರದ ಸ್ತಂಭಗಳಿವೆ. ಈ ದೇವಾಲಯದ ವಿಶಾಲ ಪ್ರಾಂಗಣವು ಅಪರೂಪವಾದ ಮತ್ತು ಅತ್ಯಂತ ಸುಂದರವಾದ ಶಿಲಾರಚನೆಗಳಿಂದ ಕೂಡಿದ್ದು ಭಕ್ತಾದಿಗಳ ಹೃನ್ಮನಗಳನ್ನು ತಣಿಸುತ್ತಿದೆ. ಈ ಗುಹಾಂತರ ದೇವಾಲಯದಲ್ಲಿ 2 ಸುರಂಗ ಮಾರ್ಗಗಳಿದ್ದು ಒಂದು ಸುರಂಗವು ಕಾಶಿ ವಿಶ್ವನಾಥನ ಸನ್ನಿಧಿಗೂ ಮತ್ತೊಂದು ಗುಹೆಯ ಮೂಲಕ ಕೆಲ ದಿನಗಳ ಹಿಂದೆ ಶಿವಗಂಗೆಯ ಕುರಿತಾದ ಲೇಖನದಲ್ಲಿ ತಿಳಿಸಿರುವಂತೆ ತುಮಕೂರು ರಸ್ತೆಯ ದಾಬಸ್ಪೇಟೆಯ ಬಳಿ ಇರುವ ಶಿವಗಂಗೆಗೆ ತಲುಪುತ್ತದೆ ಎಂಬುದು ನಂಬಿಕೆಯಾಗಿದೆ. ಬಹಳ ಕತ್ತಲೆ ಮತ್ತು ವಿಷ ಜಂತುಗಳು ಇರುವ ಸಾಧ್ಯತೆ ಇರುವ ಕಾರಣ ಈ 2 ಗುಹೆಗಳಿಗೆ ಭಕ್ತಾದಿಗಳ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಕಾರ್ತಿಕ ಮಾಸದ ಸೋಮವಾರಗಳು ಮತ್ತು ಶಿವರಾತ್ರಿಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯಲ್ಪಟ್ಟು ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಇತಿಹಾಸದ ಪ್ರಕಾರ 16ನೇ ಶತಮಾನದಲ್ಲಿ ಮಾಗಡಿ ಕೆಂಪೇಗೌಡರು ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿಸಿದರೆಂದು ತಿಳಿದುಬರುತ್ತದೆ. ದೇವಾಲಯದ ಸಮೀಪದಲ್ಲೇ ಗೋಸಾಯಿ ಮಠವಿದ್ದು ಅಲ್ಲಿ ಅವನಿ ಪೀಠವೂ ಇದೆ. ಆಗಿದ್ದಲ್ಲಿ ಈ ದೇವಸ್ಥಾನವು ಸಹ ಇತರೆ ದೇವಸ್ಥಾನಗಳಲ್ಲಿ ಮತ್ತೊಂದು ದೇವಸ್ಥಾನವಾಗಿರುತ್ತಿತ್ತು. ಮಕರ ಸಂಕ್ರಾಂತಿಯಂದು ಗವಿಗಂಗಾಧರೇಶ್ವರನಿಗೆ ಸೂರ್ಯನ ಅಭಿಷೇಕವಾಗುವ ಕಾರಣದಿಂದಾಗಿ ಈ ದೇವಸ್ಥಾನ ಬಹಳ ವಿಶಿಷ್ಟವಾಗಿದ್ದು ಪ್ರತಿ ವರ್ಷ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ತನ್ನ ಪಥವನ್ನು ಬದಲಿಸುವ ಸಮಯದಲ್ಲಿ ಸೂರ್ಯಾಸ್ತಮಾನದ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇವಾಲಯದ ಪಶ್ಚಿಮ ಭಾಗದ ಒಂದು ಕಮಾನಿನ ಮೂಲಕ ಬಳಬಂದು ಲಿಂಗದ ಮುಂದಿರುವ ನಂದಿಯ ಕೊಂಬುಗಳ ಮಧ್ಯಭಾಗದಿಂದ ನುಸುಳಿ ಶಿವಲಿಂಗದ ಮೇಲೆ ಕೆಲವು ಕಾಲ ಬೀಳುವ ಮೂಲಕ ಶಿವನಿಗೆ ನೈಸರ್ಗಿಕವಾಗಿ ಸೂರ್ಯಾಭಿಷೇಕವನ್ನು ಮಾಡುವ ಈ ಅದ್ಭುತ ರಸಕ್ಷಣಗಳನ್ನು ವರ್ಣಿಸುವುದಕ್ಕಿಂತ ಪ್ರತ್ಯಕ್ಷ ನೋಡಿಯೇ ತೀರಬೇಕು. ಈ ಅದ್ಭುತ ಪ್ರಕ್ರಿಯೆ ಹವಾಮಾನ ವೈಪರೀತ್ಯದ ಅನುಗುಣವಾಗಿ ಇದ್ದು ಕೆಲವು ಸಮಯ ಹಲವು ನಿಮಿಷಗಳ ಕಾಲವಿದ್ದರೆ ಇನ್ನೂ ಕೆಲ ಸಮಯ ಕೆಲವು ಸೆಕೆಂಡುಗಳ ಕಾಲ ಶಿವಲಿಂಗವನ್ನು ಸ್ಪರ್ಶಿಸಿ ಹಾದು ಹೋಗುತ್ತದೆ. ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬಿದ್ದಾಗ ನುಣುಪಾದ ಶಿವಲಿಂಗ ಮೇಲಿನ ಪ್ರತಿಫಲನದ ಮೂಲಕ ಅದ್ಭುತವಾಗಿ ಪ್ರಕಾಶಿಸುವ ಕ್ರಿಯೆ ನಿಜಕ್ಕೂ
ವರ್ಣಿಸಲ ಸಾಧ್ಯ. ಇಂತಹ ರೋಚಕ ಕ್ಷಣಗಳನ್ನು ನೋಡಿದಾಗ ನಮ್ಮ ಪ್ರಾಚೀನ ಶಿಲ್ಪಿಗಳ ಕಲಾತ್ಮಕ ರಚನೆ ಅವರಿಗಿದ್ದ ಖಗೋಳ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿನ ಉನ್ನತ ಜ್ಞಾನಕ್ಕೆ ತೋರಿದ ಕೈಗನ್ನಡಿಯಾಗಿದೆ. ಈ ಸುಂದರ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳುವ ಸಲುವಾಗಿ ಸಾವಿರಾರು ಭಕ್ತಾದಿಗಳು ಮಧ್ಯಾಹ್ನದಿಂದಲೇ ದೇವಸ್ಥಾನದಲ್ಲಿ ಸರದಿಯ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪರಮ ಪಾವನರಾಗುವುದು ಇಲ್ಲಿ ಸಹಸ್ರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪದ್ಧತಿ. ದೇಗುಲದ ಬಲಭಾಗದ ಕಿಂಡಿಯಿಂದ ಸೂರ್ಯರಶ್ಮಿ ಪ್ರವೇಶಿಸಿ ಗವಿಗಂಗಾಧರೇಶ್ವರ ದೇವರ ಪಾದ ಸ್ಪರ್ಶಿಸಿದ ಬಳಿಕ ನಂದಿ ವಿಗ್ರಹದ ಮೂಲಕ ಹಾದುಹೋಗಿ ಇಡೀ ಶಿವಲಿಂಗವನ್ನು ಆವರಿಸುವ ಸಂದರ್ಭದಲ್ಲಿ ದೇವರಿಗೆ ನಿರಂತರವಾಗಿ ಅಭಿಷೇಕವು ನಡೆಸಲಾಗುತ್ತದೆ. ಈ ದೃಶ್ಯಗಳನ್ನು ಏಕಕಾಲದಲ್ಲಿ ಎಲ್ಲರೂ ನೋಡಲು ಹೋಗುವಾಗ ನುಗ್ಗುಲಾಗುವುದನ್ನು ತಡೆಗಟ್ಟುವುದಕ್ಕಾಗಿ ಕೇವಲ ಕೆಲವು ಗಣ್ಯ ವ್ಯಕ್ತಿಗಳನ್ನು ಮಾತ್ರವೇ ದೇವಾಲಯದ ಒಳಗೆ ಪ್ರವೇಶಿಸುವ ಅವಕಾಶವನ್ನು ಕೊಟ್ಟು ಭಕ್ತರಿಗೆ ದೇವಾಲಯದ ಹೊರಗಡೆ ವಿಶೇಷವಾದ ಬೃಹದಾಕಾರದ LED ಪರದೆಗಳಲ್ಲಿ ಈ ಸುಂದರ ಕ್ಷಣಗಳ ವೀಕ್ಷಣೆಗೆ ಅವಕಾಶ ಮಾಡಿಕೊಡುವ ರೂಢಿಯನ್ನು ಇತ್ತೀಚಿನ ದಿನಗಳಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಸೂರ್ಯನ ರಶ್ಮಿ ಶಿವಲಿಂಗವನ್ನು ಸ್ಪರ್ಶಿಸಿ ಮರೆಯಾದ ಬಳಿಕ ಶಿವಲಿಂಗಕ್ಕೆ ಹಾಲು, ಎಳನೀರಿನ ಗಂಗಾಜಲಗಳ ಅಭಿಷೇಕ ಮಾಡಿ ನಂತರ ವಿಶೇಷ ಅಲಂಕಾರಗಳನ್ನು ಮಾಡಿ ವಿಧಿವತ್ತಾದ ಪೂಜಾ ಕೈಂಕರ್ಯಗಳನ್ನು ಮಾಡಿದ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿ ತೀರ್ಥ ಪ್ರಸಾದದ ವಿನಿಯೋಗದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ದೇವಾಲಯದ ಸಿಬ್ಬಂದಿ ವರ್ಗದವರು ನಡೆಸಿಕೊಂಡು ಹೋಗುತ್ತಿರುವುದು ಗಮನಾರ್ಹವಾಗಿದೆ. ಸ್ನೇಹಿತರೆ, ಇಂದು ಮಕರ ಸಂಕ್ರಾಂತಿ. ಟಿವಿಯಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗಿ ವೀಕ್ಷಣೆ ಮಾಡುವವರು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳಿತಾಗಲಿ. ಓಂ ಶಿವಾಯ ನಮಃ.